ನೀವು ಅಂಬೇಡ್ಕರ್ ಅಂದ್ರೆ ಇದು ದನ ತಿನ್ನ ಸುಳ್ಯರ್ ನೀವು. ಚಂದ್ರಾಚಾರಿ ದಾವಣಗೆರೆ ಅಂತ ಲೋಫರ್ ನನ್ನ ಮಗ ಈ ತರ ಮಾಡಿದ್ದ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಒಂದು ಆಡಿಯೋ ಇದೆ ಸರ್. ಆಡಿಯೋ ಕೇಳಿಸ್ತೀನಿ ಈಗ. ಎಲ್ಲ ಅಂಬೇಡ್ಕರ್ ಸಂಘದವರು ದಲಿತ ಸೇನವರೆಲ್ಲ ಇಂಥ ನನ್ನ ಮಗನ ಇಂಥ ವಿರುದ್ಧ ಹೋರಾಡ್ಬೇಕು ಸರ್ ನೀವು. ಯಾಕೆಂದ್ರೆ ಆಡಿಯೋ ಕೇಳಿಸ್ಕೊಳ್ಳಿ ಒಂದ್ಸತಿ. ನೀವು ಅಂಬೇಡ್ಕರ್ ಅಂದ್ರೆ ಇದು ದನ ತಿನ್ನ ಸುಳ್ಯರ್ ನೀವು. ದನ ತಿನ್ನ ಕ್ಯಾಸ್ಟಲ್ಲಿ ಬಿಟ್ಟಿರೋ ಸುಳ್ಯರ್ ನೀವು. ದನಕ್ಕೂ ವಿಶ್ವಕರ್ಮ ಆಚಾರ್ಯ ಅಂದ್ರೆ ಸಸ್ಯಾಹಾರಿ ಅಂದ್ರೆ ಪ್ರಾಣಿ ಹಿಂಸೆನೆ ಮಾಡದೇ ಇರೋ ವಿಶ್ವಕರ್ಮ ಜನಾಂಗದ ಬ್ರಾಹ್ಮಣಿ ನಾವು. ನಮ್ಗೇನಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ನೀವು ಎಷ್ಟು ಕ್ಯಾಸ್ಟ್ ಅಲ್ವಾ ಮಾದ್ರು ಅಂದ್ರೆ ನೀವು ದನ ತಿನ್ನೋರು ವೇಶ್ಯರಲ್ವಾ ಸರ್? ಜಾತಿ ನಿಂದನೆ ಕೇಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಹಾಕು ನೋಡೋಣ. ನೀ ಗೆಲ್ತೀಯ ನಾ ಗೆಲ್ತೀನ ನೋಡೋಣ. ತಾಕತ್ತೈತಾ? ನಾನು ನೀಗಿದೆ ಆಗಲ್ಲ ಬೇಡ, ಬೇಕಾದ್ರೆ ಪ್ರಯತ್ನ ಪಡಿ. ಸರಿ ಆಯ್ತು, ಇವಾಗ ನಾನು ನಿಮ್ ಕ್ಯಾಸ್ಟ್ ಬಗ್ಗೆ ಮಾತಾಡ್ತೀನಿ. ಇದೇ ವಿಡಿಯೋನ ವೈರಲ್ ಮಾಡ್ಕೊಂಡ್ಬಿಟ್ಟು ಈ ನಮ್ಮನ್ ವೈರಲ್ ಮಾಡ್ಕೊಂಡು ನೋಡೋಣ. ನಂದೇನಾದ್ರು ಕಿತ್ಕೊಳಕ್ ತಾಕತ್ತಿದ್ರೆ ಅಂದ್ರೆ ವಿರಾಟ್ ವಿಶ್ವಕರ್ಮದ್ ಏನಾರು ಕಿತ್ಕೊಳಕ್ ತಾಕತ್ ಅದು ಸಿದ್ದರಾಮಯ್ಯ ಕೈಗೂ ಆಗಲ್ಲ ನೋಡಿ. ಇಂಥ ಲುಚ್ಚ ಲೋಫಂಗ ನನ್ನ ಮಗ. ಇವನ್ಗೆ ಕಾನೂನು ಅಂದ್ರೆ ಮರ್ಯಾದೆ ಇಲ್ಲ, ದಲಿತರಂದ್ರೆ ಒಂದು ಗೌರವ ಇಲ್ಲ, ಹೆಣ್ಮಕ್ಳಂದ್ರೆ ಒಂದು ಏನು ಕರುಣೆ ಅನ್ನೋದೇ ಇಲ್ಲ. ಅವ್ನ ಜೀವನ ಹಾಳು ಮಾಡಕ್ ಎಷ್ಟು ಮಾತುಗಳಾಡ್ತಾ ಇದ್ದಾನೆ ಅಂದ್ರೆ ಕಾನೂನು ಅರಿವೇ ಇಲ್ಲ ನನ್ನ ಮಗಂಗೆ. ಈ ಕನಕಪುರದಲ್ಲಿ ಇವತ್ತೇನಾದ್ರು FIR ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ. ದಾವಣಗೆರೆಗೆ ಬಂದೆ ಆ ಬೋಳಿ ಮಗನ್ ರೋಡ್ ಹೊಡೆದೆ FIR ಮಾಡಿ ಜೈಲ್ಗೆ ಹಾಕ್ತೀನಿ ಸರ್. ಎಂತ ಅಂದ್ರೆ ಅಲ್ಲಿರೋ ಊರ ಜನನೇ ಮತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದಾರೆ ಫೋನ್ ಮಾಡಿ ಆ ವಿಡಿಯೋ ನೋಡ್ಬಿಟ್ಟು, ಸರ್ ದೊಡ್ಡ ಕಳ್ಳ ಸರ್ ಅವನು, ಮೊನ್ನೆನ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಮಲೆಬೆನ್ನೂರು ಸ್ಟೇಷನ್, ದಾವಣಗೆರೆ ಹತ್ರ ಮಲೆಬೆನ್ನೂರು ಸ್ಟೇಷನ್ ಅಲ್ಲಿ ಗಾಡಿ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಂತ ಅಂತ ಥರ್ಡ್ ಕ್ಲಾಸ್ ಲೋಫರ್ ನನ್ನ ಮಗ ಅವನು. ಕಾನೂನು ಬಗ್ಗೆ, ದಲಿತರ ಬಗ್ಗೆ ಇಂತ ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅವನು.